ಇದು 2022 ಪೇಪರ್ 1. ಫಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಇರ್ಯಾಷನಲ್ ನಂಬರ್ ಅಮಾಂಗ್ ದ ಫಾಲೋಯಿಂಗ್. ಅಂದರೆ 3 ರ್ಯಾಷನಲ್ ನಂಬರ್ಸ್ ಇದೆ, ಒಂದು ಇರ್ಯಾಷನಲ್ ನಂಬರ್ ಇದೆ. ಸೊ ಇದು ರ್ಯಾಷನಲ್ ನಂಬರ್ ಅಂತಂದ್ರೆ ಎ ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p by q where both p and q are integers and q is not equal to 0. ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೇಕು ಅಂದ್ರೆ ಯಾವ ಸಂಖ್ಯೆ p by q ಫಾರ್ಮ್ ಅಲ್ಲಿ ಇರುತ್ತೋ ಅದನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. The number which cannot be expressed in the form of p by q are called as irrational numbers, ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಸೊ ಇಲ್ಲಿ 3 ನಂಬರ್ಗಳು ಏನಿದೆ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು. 3 numbers are rational numbers. ನೋಡಿ ಇಲ್ಲಿ p by q ಫಾರ್ಮಲ್ ಇದೆ. ಸೊ ಇದು ಕೂಡ ಒಂದು ರಾಷನಲ್ ನಂಬರ್. ಬಟ್ ನನಗೆ ಬೇಕಾದ ಅಭಾಗಲಬ್ಧ ಸಂಖ್ಯೆ. ಸೊ ಇದು ರಾಷನಲ್ ನಂಬರ್, ಇದು ರಾಷನಲ್ ನಂಬರ್. ಬಟ್ ನನಗೆ ಬೇಕಾಗಿರೋದು ಇದಲ್ಲ. ಓಕೆ, 0 ಈಸ್ ಆಲ್ಸೋ ಎ ರಾಷನಲ್ ನಂಬರ್. 0 ರಾಷನಲ್ ನಂಬರ್. ಇಲ್ಲಿ 5.333 ಅಂತ ಇದೆ ನೋಡಿ, ಇದು ಕೂಡ ರಾಷನಲ್ ನಂಬರ್. ಯಾಕಂದ್ರೆ ಇದನ್ನ 5.3 ಅಂತ ಬರೀಬಹುದು. ಈ ರೀತಿ ರಿಪೀಟೆಡ್ ಡೆಸಿಮಲ್ ಎಕ್ಸ್ಪಾನ್ಷನ್ ಇದ್ರೂ ಕೂಡ ಅದನ್ನ ರೆಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಟರ್ಮಿನೇಟ್ ಆಗೋ ರೀತಿ ಡೆಸಿಮಲ್ ಎಕ್ಸ್ಪಾನ್ಷನ್ ಇದ್ರು ಅಥವಾ ರೆಕರಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಇದ್ರೂ ಕೂಡ ಅದು ಒಂದು ರಾಷನಲ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ √3 ಅಂತ ಇದೆ ನೋಡಿ, ಇದು ಇರ್ರಾಷನಲ್ ನಂಬರ್. ಇದು ನನಗೆ ಬೇಕಾಗಿರೋಂಥ ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಇದು ಆನ್ಸರ್. ಸೊ ಇವು 3 ನಮ್ಗೆ ಆನ್ಸರ್ ಅಲ್ಲ, ಇವೆಲ್ಲನೂ ಭಾಗಲಬ್ಧ ಸಂಖ್ಯೆಗಳು, ಇದು ಅಭಾಗಲಬ್ಧ ಸಂಖ್ಯೆ. ರೇಖಾತ್ಮಕ ಸಮೀಕರಣ 6 × m - 5 = 20ರಲ್ಲಿ m ನ ಬೆಲೆಯು ದ ವ್ಯಾಲ್ಯೂ ಆಫ್ m ಇನ್ ದ ಲೀನಿಯರ್ ಈಕ್ವೇಶನ್ 6 × m - 5 = 20 ಈಸ್ ಅಂತ ಇದೆ. ಜಸ್ಟ್ ಸಾಲ್ವ್ ಮಾಡ್ಬೇಕಷ್ಟೇ. 6 × m - 5 = 20. ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 6 × m 6m ಮೈನಸ್ 6 × 5 30 = 20. 6m = 20 ಮೈನಸ್ 30 ರೈಟ್ ಸೈಡ್ ತಗೊಂಡ್ರೆ ಪ್ಲಸ್ 30. ಸೊ 6m = 50, m = 50/6, 50/6 ಡಿವೈಡ್ ಮಾಡಿದ್ರೆ 25/3. ಸೊ ಆಪ್ಷನ್ 3 ಇಸ್ ಕರೆಕ್ಟ್, 25/3. ನೆಕ್ಸ್ಟ್ ಕ್ವಶನ್, ತ್ರಿಜ್ಯ 7 ಮಾನಗಳು ಇರುವ ಒಂದು ಅರ್ಧ ವೃತ್ತಖಂಡದ ಸುತ್ತಳತೆ. ಇಲ್ಲಿ ಬರೀ ಅರ್ಧ ವೃತ್ತ ಅಂತ ಹೇಳಿಲ್ಲ, ಅರ್ಧ ವೃತ್ತ ಖಂಡ ಅಂತ ಹೇಳಿದೆ. ಅರ್ಧ ವೃತ್ತ ಖಂಡ ಅಂತಂದ್ರೆ ಈ ರೀತಿ ಸರ್ಕಲ್, ಸೆಮಿ ಸರ್ಕಲ್ ಇದ್ರೆ ಈ ಲೈನ್ ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಅರ್ಧ ವೃತ್ತ ಅಂದ್ರೆ ಈ ಸರ್ಕಂಫರೆನ್ಸ್ ಇರುತ್ತಲ್ಲ, ಸೆಮಿ ಸರ್ಕಂಫರೆನ್ಸ್, ಅರ್ಧ ಸರ್ಕಂಫರೆನ್ಸ್ ಮಾತ್ರ ತಗೋಬೇಕು. ಆದ್ರೆ ವೃತ್ತ ಖಂಡ ಅಂತ ಹೇಳಿರೋದ್ರಿಂದ ಈ ಯಾವ್ದಿದು ಡಯಾಮೀಟರ್ ಇರುತ್ತಲ್ಲ, ಈ ಡಯಾಮೀಟರ್ ಕೂಡ ಕೌಂಟ್ ಆಗುತ್ತೆ. ಸೊ ಸೆಂಟರ್ ಇಲ್ಲಿರುತ್ತೆ, ದಿಸ್ ಈಸ್ ದ ಡಯಾಮೀಟರ್. ಇದೇನಿದೆ ಅಂತಂದ್ರೆ ಹಾಫ್ ಸರ್ಕಲ್, ಇದು ಹಾಫ್ ಸರ್ಕಲ್. ಒಂದು ಕಂಪ್ಲೀಟ್ ಸರ್ಕಲ್ ಇತ್ತು ಅಂತಂದ್ರೆ ಅದರ ಸರ್ಕಂಫರೆನ್ಸ್ ಯಾವ ಫಾರ್ಮುಲಾದಿಂದ ಡಿನೋಟ್ ಮಾಡ್ತೀವಿ ಅಂದ್ರೆ 2πr ಇಂದ ಡಿನೋಟ್ ಮಾಡ್ತೀವಿ. ಬಟ್ ಇಲ್ಲಿ ಅರ್ಧ ವೃತ್ತ ಇರೋದ್ರಿಂದ ಡಿವೈಡ್ ಬೈ 2 ಮಾಡಬೇಕು. ಸೊ ವಿ ಗೆಟ್ πr. ಇದು ಯಾವ ಲೆಂತ್ ಅಂತಂದ್ರೆ ಅರ್ಧ ವೃತ್ತದ ಲೆಂತ್ ಇದು. ಆದ್ರೆ ಸುತ್ತಳತೆ ಅಂತ ಕೇಳಿದಾಗ ಈ ಅರ್ಧ ವೃತ್ತದ ಜೊತೆಗೆ ಈ ವ್ಯಾಸ ಕೂಡ ಸೇರ್ಕೊಳ್ಬೇಕು. ಸೊ ಪ್ಲಸ್ ಡಿ ಡಯಾಮೀಟರ್, πr ಪ್ಲಸ್ ಡಿ ಅಂತ ಬರೀತೀವಿ. ಇದು ಸರ್ಕಂಫರೆನ್ಸ್ ಆಫ್ ದಿಸ್ ಏನಿದು ಫಿಗರ್. ಓಕೆ, ಇಲ್ಲಿ ಪೈ ಅಂತಂದ್ರೆ 22/7 ಇಂಟು ಆರ್ ಅಂದ್ರೆ ರೇಡಿಯಸ್ 7 ಸೆಂಟಿಮೀಟರ್ ಇದೆ, ಪ್ಲಸ್ ಡಿ ಅಂದ್ರೆ ಡಯಾಮೀಟರ್. ವಿ ನೋ ದಟ್ ಡಯಾಮೀಟರ್ ವಿಲ್ ಬಿ 2 times ಆಫ್ ರೇಡಿಯಸ್. ವ್ಯಾಸ ಯಾವಾಗ್ಲೂ ತ್ರಿಜ್ಯದ 2 ಪಟ್ಟು ಇರೋದ್ರಿಂದ ತ್ರಿಜ್ಯ 7 ಸೆಂಟಿಮೀಟರ್ ಇದೆ ಅಂತಂದ್ರೆ ಡಯಾಮೀಟರ್ 14 ಸೆಂಟಿಮೀಟರ್ ಇರ್ತದೆ. 7 ಕ್ಯಾನ್ಸಲ್ ಮಾಡಿ 22 + 14, 22 + 14 ಅಂತಂದ್ರೆ 36 ಸೆಂಟಿಮೀಟರ್ ಅಥವಾ 36 ಯೂನಿಟ್ಸ್. ಇಲ್ಲಿ ಸೆಂಟಿಮೀಟರ್ ಮೀಟರ್ ಏನು ಕೊಟ್ಟಿಲ್ಲ, ಸೊ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ 36 ಯೂನಿಟ್ಸ್, 36 ಮಾನಗಳು. ಆಪ್ಷನ್ 3 ಕರೆಕ್ಟ್. 10, 12, 18, 14 x+1 ದತ್ತಾಂಶಗಳ ಸರಾಸರಿ 12 ಆದರೆ x ನ ಬೆಲೆ. ಸರಾಸರಿ ಸೂತ್ರ ಏನಿದೆ ಅಂತಂದ್ರೆ ಸರಾಸರಿ ಕೊಟ್ಟಿರುವ ದತ್ತಾಂಶಗಳ ಮೊತ್ತ ಡಿವೈಡೆಡ್ ಬೈ ದತ್ತಾಂಶಗಳ ಸಂಖ್ಯೆ, ಇದು ಸೂತ್ರ. ಎಷ್ಟು ದತ್ತಾಂಶಗಳಿದೆ ಅಂತಂದ್ರೆ 1, 2, 3, 4, ಇದೊಂದು 5 ದತ್ತಾಂಶಗಳಿದೆ. ಆ 5 ದತ್ತಾಂಶಗಳನ್ನ ಫಸ್ಟ್ ಏನ್ ಮಾಡಬೇಕು, ಆಡ್ ಮಾಡಬೇಕು. ಸೊ 10 + 12 + 18
ಪ್ಲಸ್ 14 ಪ್ಲಸ್ 5ನೇ ದತ್ತಾಂಶ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ 5 ದತ್ತಾಂಶಗಳನ್ನ ಡಿವೈಡ್ ಬೈ 5 ಮಾಡಬೇಕು ಈಕ್ವಲ್ ಟು ಸರಾಸರಿ ಅವರೇ ಕೊಟ್ಟಿದ್ದಾರೆ 12 ಅಂತೇಳಿ. ಈಗ ನ್ಯೂಮರೇಟರ್ ಸಿಂಪ್ಲಿಫೈ ಮಾಡಿ 10 ಇದು 22 32 40 54 ಒಂದು 55. ಸೊ ಎಕ್ಸ್ ಪ್ಲಸ್ 55 ಆಯ್ತು. ಈ 5ನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 12 5 60. ಓಕೆ, ಎಕ್ಸ್ ಈಕ್ವಲ್ ಟು 60 ಮೈನಸ್ 55. ದೇರ್ ಫಾರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 5. ಎಕ್ಸ್ ನ ಬೆಲೆ ಎಷ್ಟು? 5. ಇನ್ನೊಂದ್ಸರಿ ಬೇಕಿದ್ರೆ ಇದನ್ನ ಆಡ್ ಮಾಡಿ 10 12 18 14 ಲಾಸ್ಟ್ಗೆ 1. 8 2 10 14 1 15 5 ದಶಕ 1 1 2 3 4 5. ಎಸ್, ಇಟ್ ಈಸ್ 55. ಸೊ ಆಪ್ಷನ್ 4 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಡಿಇ, ಎ ಬಿ ಸಮಾಂತರ ಡಿಇ ಮತ್ತು ಬಿ ಸಿ ಪ್ಯಾರಲಲ್ ಟು ಇ ಎಫ್ ಅಂಡ್ ಡಿಇಎಫ್ ಆಂಗಲ್ ಡಿಇಎಫ್ 80 ಡಿಗ್ರಿ ಆದ್ರೆ ಎ ಬಿ ಸಿ ಅಳತೆ, ಕೋನ ಎ ಬಿ ಸಿ ಅಳತೆ, ಈ ಕೋನ ಅಳತೆ ಬೇಕು. ಓಕೆ, ಬಿ ಸಿ ಇಸ್ ಪ್ಯಾರಲಲ್ ಟು ಇ ಎಫ್ ಆಗಿರೋದ್ರಿಂದ ದಿಸ್ ಆಂಗಲ್ ಇ ಈಸ್ ಇದು ಎಂತ ಕರೆಸ್ಪಾಂಡಿಂಗ್ ಆಂಗಲ್ ಯಾವುದಕ್ಕೆ ಅಂದ್ರೆ ಡಿಜಿಸಿ, ಈ ಆಂಗಲ್ ಏನಿದೆಯಲ್ಲ ಇದಕ್ಕೆ ಕರೆಸ್ಪಾಂಡಿಂಗ್ ಆಂಗಲ್. ದೀಸ್ ಟು ಆಂಗಲ್ಸ್ ಆರ್ ಕರೆಸ್ಪಾಂಡಿಂಗ್ ಟು ಈಚ್ ಅದರ್. ಕರೆಸ್ಪಾಂಡಿಂಗ್ ಆಂಗಲ್ಗಳು ಯಾವಾಗ್ಲೂ ಈಕ್ವಲ್ ಆಗಿರ್ತವೆ. ಪ್ಯಾರಲ್ ಲೈನ್ಸ್ ನ ಒಂದು ಟ್ರಾನ್ಸ್ವರ್ಸ್ ಕಟ್ ಮಾಡಿದಾಗ ಅಲ್ಲಿ ಫಾರ್ಮ್ ಆದಂತ ಕರೆಸ್ಪಾಂಡಿಂಗ್ ಆಂಗಲ್ಸ್ ಗಳು ಈಕ್ವಲ್ ಆಗಿರ್ತವೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತಂದ್ರೆ ಅನುರೂಪ ಕೋನಗಳು. ಸೊ ಇದು 80 ಡಿಗ್ರಿ ಇದೆ ಅಂತಂದ್ರೆ ಇದು ಕೂಡ 80 ಡಿಗ್ರಿ ಇರುತ್ತೆ. ಈಗ ಈ ಸೆಟ್ಟಿಗೆ ಬರೋಣ. ಎ ಬಿ ಮತ್ತು ಡಿಇ ಎರಡು ಪ್ಯಾರಲಲ್ ಆಗಿದೆ, ಬಿ ಸಿ ಅನ್ನೋದು ಛೇದಕ ರೇಖೆ. ಹಾಗಾಗಿ ಇಲ್ಲಿ ಆಂಗಲ್ ಎ ಬಿ ಸಿ ಅನ್ನೋದು ಡಿಜಿಸಿ ಗೆ ಕರೆಸ್ಪಾಂಡಿಂಗ್ ಆಂಗಲ್, ಅನುರೂಪ ಕೋನ. ಸೊ ಇಲ್ಲೂ ಕೂಡ ಈ ಎರಡು ಆಂಗಲ್ಗಳು ಸೇಮ್ ಇರ್ತವೆ, ಈಕ್ವಲ್ ಆಗಿರ್ತವೆ. ಸೊ ದಿಸ್ ಆಂಗಲ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು 80 ಡಿಗ್ರಿ. ದೇರ್ ಫೋರ್ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ. ನೋಡಿ, 3 ಸರಿ ಇರುತ್ತೆ, 1 ತಪ್ಪಿರುತ್ತೆ. ಸರಿ ಇರೋದನ್ನ ಬಿಟ್ಟು ತಪ್ಪಾಗಿರೋದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಪ್ರತಿಯೊಂದು ಸಂಖ್ಯೆಯು ಅದರ ಅಪವರ್ತನವೇ ಆಗಿದೆ. ಎವ್ರಿ ನಂಬರ್ ಈಸ್ ಫ್ಯಾಕ್ಟರ್ ಆಫ್ ಇಟ್ ಸೆಲ್ಫ್. ಎಸ್, ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ನಮಗೆ ಬೇಕಾಗಿರೋ ಟ್ರೂ ಸ್ಟೇಟ್ಮೆಂಟ್ ಅಲ್ಲ, ಫಾಲ್ಸ್ ಸ್ಟೇಟ್ಮೆಂಟ್ ಬೇಕು. ಓಕೆ, ದತ್ತ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆಯು ಅಪರಿಮಿತ ಅಂತ ಹೇಳ್ತಾನೆ. ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ ಎ ಗಿವನ್ ನಂಬರ್ ವಿಲ್ ಬಿ ಇನ್ಫೈನೈಟ್. ನೋ, ಇಟ್ ಈಸ್ ಫಾಲ್ಸ್. ಯಾವಾಗ್ಲೂ ಫ್ಯಾಕ್ಟರ್ಸ್ ಫೈನೈಟ್ ಆಗಿರ್ತವೆ, ಮಲ್ಟಿಪಲ್ಸ್ ಇನ್ಫೈನೈಟ್ ಆಗಿರ್ತವೆ. ಆದ್ರೆ ಇಲ್ಲಿ ಫ್ಯಾಕ್ಟರ್ಸೇ ಇನ್ಫೈನೈಟ್ ಅಂತ ಹೇಳಿದಾನೆ. ಸೊ ಇಟ್ ಈಸ್ ಫಾಲ್ಸ್. ನಮಗೆ ಬೇಕಾಗಿರೋದು ಕೂಡ ತಪ್ಪಾದ ಹೇಳಿಕೆ. ಹಾಗಾಗಿ ಆಪ್ಷನ್ 2 ಕರೆಕ್ಟ್. ಇನ್ನು 3 ಮತ್ತು 4 ಕೂಡ ಅನಲೈಸ್ ಮಾಡೋಣ. ದತ್ತ ಸಂಖ್ಯೆಯ ಪ್ರತಿಯೊಂದು ಅಪವರ್ತನವು ಆ ಸಂಖ್ಯೆಗಿಂತ ಚಿಕ್ಕದು ಅಥವಾ ಅದಕ್ಕೆ ಸಮ ಆಗಿರ್ತದೆ. ಎಸ್, ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ಯಾವುದೇ ಒಂದು ಫ್ಯಾಕ್ಟರ್ ಇತ್ತು ಅಂತಂದ್ರೆ ಆ ಫ್ಯಾಕ್ಟರ್ ಏನ್ ನಂಬರ್ ಕೊಟ್ಟಿರ್ತಾರೆ ಅಷ್ಟಾದ್ರೂ ಬರಬೇಕು, ಇಲ್ಲಾಂತಂದ್ರೆ ಅದಕ್ಕಿಂತ ಚಿಕ್ಕದಾದ್ರೂ ಆಗಿರ್ತದೆ. ಸೊ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಇನ್ನು 4th ಆಪ್ಷನ್ ಬಂದ್ರೆ ಪ್ರತಿಯೊಂದು ಸಂಖ್ಯೆಯು ಅದೇ ಸಂಖ್ಯೆಯ ಗುಣಕವಾಗಿರುತ್ತದೆ. ಎವ್ರಿ ನಂಬರ್ ವಿಲ್ ಬಿ ಮಲ್ಟಿಪಲ್ ಆಫ್ ಇಟ್ ಸೆಲ್ಫ್. ಸೊ ಮಲ್ಟಿಪಲ್ಸ್ ನ ಬರೀಬೇಕಾದ್ರೆ ಫಸ್ಟ್ ಮಲ್ಟಿಪಲ್ ಯಾವ್ದಾಗಿರುತ್ತೆ ಅಂದ್ರೆ ಅದೇ ನಂಬರ್ ಆಗಿರುತ್ತೆ. ಸೊ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಹಾಗಾಗಿ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಒನ್, ಆದಿತ್ಯನ ತಾಯಿಯ ಈಗಿನ ವಯಸ್ಸು ಆದಿತ್ಯನ ಈಗಿನ ವಯಸ್ಸಿನ 3ರಷ್ಟಿದೆ. 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ 76 ವರ್ಷಗಳಾದರೆ ಹಾಗಾದ್ರೆ ಆದಿತ್ಯನ ಈಗಿನ ವಯಸ್ಸು ಬೇಕು ನಮಗೆ. ಓಕೆ, ಮೊದಲಿಗೆ ಆದಿತ್ಯನ ವಯಸ್ಸು ತಗೊಳ್ಳೋಣ. ಆದಿತ್ಯನ ಈಗಿನ ವಯಸ್ಸು ಸಪೋಸ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಆದಿತ್ಯನ ತಾಯಿಯ ಈಗಿನ ವಯಸ್ಸು ಎಷ್ಟಿರುತ್ತೆ ಅಂದ್ರೆ ನೋಡಿ, ಈಗಿನ ವಯಸ್ಸಿನ 3ರಷ್ಟಿದೆ ಅಂತ ಹೇಳ್ತಾರೆ. ಆದಿತ್ಯನ ವಯಸ್ಸು ಎಕ್ಸ್ ಆದ್ರೆ ಅವರ ತಾಯಿಯ ವಯಸ್ಸು 3x ಆಗಿರುತ್ತೆ, 3ರಷ್ಟು. ಸೊ 3 ಟೈಮ್ಸ್. 6 ವರ್ಷಗಳ ನಂತರ ಅಂತಂದ್ರೆ ಇಬ್ರಿಗೂ ಕೂಡ 6 ವರ್ಷ ಜಾಸ್ತಿ ಆಗುತ್ತೆ. ಹಾಗಾಗಿ ಆದಿತ್ಯನ ವಯಸ್ಸು 6 ವರ್ಷಗಳ ನಂತರ ಎಷ್ಟಾಗುತ್ತೆ ಅಂದ್ರೆ x+6. ಅದೇ ರೀತಿ ತಾಯಿಯ ವಯಸ್ಸು 6 ವರ್ಷಗಳ ನಂತರ ಎಷ್ಟಾಗುತ್ತೆ 3x+6. ಇದು 6 ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳು. ಅವರ ವಯಸ್ಸಿನ ಮೊತ್ತ ಎಷ್ಟು ಅಂದ್ರೆ 76. 6 ವರ್ಷಗಳ ನಂತರ ಅವರ ವಯಸ್ಸುಗಳು ಇಷ್ಟಿದೆ, ಇದರ ಮೊತ್ತ ಎಷ್ಟು 76. ದೇರ್ ಫೋರ್ x+6 ಪ್ಲಸ್ 3x+6. x+6 ಅನ್ನೋದು ಆದಿತ್ಯನ ವಯಸ್ಸು, 3x+6 ಅನ್ನೋದು ತಾಯಿಯ ವಯಸ್ಸು. ಈ ಮೊತ್ತ ಎಷ್ಟಾಗುತ್ತೆ 76. x+3x ಅಂದ್ರೆ 4x ಪ್ಲಸ್ 6+6 12 = 76.
4x ಈಕ್ವಲ್ ಟು 76, 12 ಈ ಕಡೆ ತಗೊಳ್ರಿ -12. 4x ಈಕ್ವಲ್ ಟು 76ರಲ್ಲಿ 12 ತೆಗೆದ್ರೆ 64. ಡಿವೈಡ್ ಮಾಡಿ 4 1 4, 2 ಉಳಿತಿಲ್ಲಿ 24 ಆಯ್ತು. 4 6 24. ಸೊ x ಈಕ್ವಲ್ ಟು 16. ಎಕ್ಸ್ ಅನ್ನೋದು ಆದಿತ್ಯನ ಈಗಿನ ವಯಸ್ಸು. ಅವ್ರು ಕೇಳಿರೋದೇನು? ಆದಿತ್ಯನ ಈಗಿನ ವಯಸ್ಸು ಅಂತಾನೆ ಕೇಳಿದ್ದಾರೆ. ಸೊ ಎಕ್ಸ್ ನಮಗೆ ಸಿಕ್ಕಿರೋದು. ದೇರ್ಫೋರ್ 16 ವರ್ಷಗಳು ಅನ್ನೋದು ಕರೆಕ್ಟ್. ಆಪ್ಷನ್ 2 ಈಸ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಸುತ್ತಳತೆ 18 ಸೆಂಟಿಮೀಟರ್ ಮತ್ತು ಸಮವಲ್ಲದ ಬಾಹು 8 ಸೆಂಟಿಮೀಟರ್ ಇರುವ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ. ನೋಡಿ, ಒಂದು ತ್ರಿಭುಜ ಇದೆ. ಇದು ಎಂತ ತ್ರಿಭುಜ ಅಂತಂದ್ರೆ ಸಮದ್ವಿಬಾಹು ತ್ರಿಭುಜ. ಫಾರ್ ಎಕ್ಸಾಂಪಲ್ ಇದನ್ನ ABC ಅಂತ ಅನ್ಕೊಳ್ತೀನಿ. AB ಮತ್ತು AC ಎರಡು ಸಮ ಇದೆ ಅಂತ ಅನ್ಕೊಳ್ಳಿ. ಸಮದ್ವಿಬಾಹು ಅಂತಂದ್ರೆ ಎರಡು ಬಾಹುಗಳು ಸಮ ಇದೆ ಅಂತ. ಅದರ ಸಮವಲ್ಲದ ಬಾಹು ಎಷ್ಟು ಕೊಟ್ಟಿದ್ದಾರೆ? 8 ಸೆಂಟಿಮೀಟರ್. ಇದು 8 ಸೆಂಟಿಮೀಟರ್ ಇದೆ. ಈ AB ಮತ್ತು AC ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಅದನ್ನ X ಮತ್ತು X ಅಂತ ಅನ್ಕೊಳ್ಳೋಣ, ಯಾಕಂದ್ರೆ ಎರಡು ಕೂಡ ಸೇಮ್ ಇರ್ತವೆ. ಸುತ್ತಳತೆ ಕೊಟ್ಟಿದ್ದಾರೆ 18 ಸೆಂಟಿಮೀಟರ್ ಅಂತ. ಸೊ ಮೂರು ಬಾಹುಗಳ ಉದ್ದಗಳ ಮೊತ್ತ ಎಷ್ಟು? 18 ಸೆಂಟಿಮೀಟರ್. ಸೊ x ಪ್ಲಸ್ x ಪ್ಲಸ್ 8 ಈಸ್ ಈಕ್ವಲ್ ಟು 18. x ಪ್ಲಸ್ x ಎಷ್ಟಾಗುತ್ತೆ? 2x ಈಕ್ವಲ್ ಟು 8 ಈ ಕಡೆ ಬಂದ್ರೆ -8. ಸೊ 18 -8. 2x ಈಕ್ವಲ್ ಟು 18 -8 ಅಂತಂದ್ರೆ 10. ಡಿವೈಡ್ ಮಾಡಿದ್ರೆ 5. ದೇರ್ಫೋರ್ x ಈಕ್ವಲ್ ಟು 5 ಸೆಂಟಿಮೀಟರ್. ಅಂದ್ರೆ ಈ ಬಾಹು 5 ಸೆಂಟಿಮೀಟರ್, ಈ ಬಾಹು ಕೂಡ 5 ಸೆಂಟಿಮೀಟರ್ ಇದೆ. ಎರಡು ಬಾಹುಗಳು 5 ಸೆಂಟಿಮೀಟರ್, ಮೂರನೇ ಬಾಹು 8 ಸೆಂಟಿಮೀಟರ್ ಇದೆ. ನಮಗ್ ಬೇಕಾಗಿರೋದು ಈ ತ್ರಿಭುಜದ ವಿಸ್ತೀರ್ಣ. ಬಾಹುಗಳ ಅಳತೆ ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ನಾವು ಹೆರಾನ್ ಫಾರ್ಮುಲಾ ಯೂಸ್ ಮಾಡಬೇಕು. ಹೆರಾನ್ ಫಾರ್ಮುಲಾ ಏನ್ ಹೇಳುತ್ತೆ ಅಂತಂದ್ರೆ a ಈಕ್ವಲ್ ಟು s ಸ್ಕ್ವೇರ್ ರೂಟ್ ಆಫ್ s ಇಂಟು s ಮೈನಸ್ a ಇಂಟು s ಮೈನಸ್ b ಇಂಟು s ಮೈನಸ್ c, ವೇರ್ s ಈಸ್ equal to a plus b plus c by 2 and a, b, c are length of each side. a ಅನ್ನೋದು ಒಂದು ಸೈಡ್, b ಅನ್ನೋದು ಮತ್ತೊಂದು ಸೈಡ್, c ಅನ್ನೋದು ಮತ್ತೊಂದು ಸೈಡ್. ಆ ಮೂರು ಸೈಡ್ ಗಳನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ಏನ್ ವ್ಯಾಲ್ಯೂ ಬರುತ್ತಲ್ಲ ಅದನ್ನ s ಅಂತ ಅನ್ಕೋಬೇಕು. ಇಲ್ಲಿ ಮೂರು ವ್ಯಾಲ್ಯೂಸ್ ಏನ್ ಬರುತ್ತಲ್ಲ ಅವು ಒಂದು a, ಒಂದು b, ಒಂದು c ಆಗಿರುತ್ತೆ. ಓಕೆ, ಈಗ a ಪ್ಲಸ್ b ಪ್ಲಸ್ c ಬೈ 2 ಆಡ್ ಮಾಡಿ 5 ಪ್ಲಸ್ 5 ಪ್ಲಸ್ 8. 5 ಪ್ಲಸ್ 5 10, 10 ಪ್ಲಸ್ 8 ಎಷ್ಟಾಯ್ತು? 18 ಬೈ 2 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 9. ಇದೇ ಇದು ಎಸ್. ಸೊ ಎಸ್ ಈಕ್ವಲ್ ಟು 9. ಈ ಫಾರ್ಮುಲಾ ಹಾಕಿದ್ರೆ 9 ಇಂಟು 9 ಮೈನಸ್ 5. ಎ ಅಂತಂದ್ರೆ ಇದನ್ನ ಎ ಅಂತ ಅನ್ಕೊಳ್ರಿ, ಇದನ್ನ ಬಿ ಅಂತ ಅನ್ಕೊಳ್ರಿ, ಇದನ್ನ ಸಿ ಅಂತ ಅನ್ಕೊಳ್ರಿ. ಸೊ ಎ ಈಕ್ವಲ್ ಟು 5. ಅಗೇನ್ 9 ಮೈನಸ್ 5, ಯಾಕಂದ್ರೆ ಬಿ ಕೂಡ 5 ಇದೆ. 9 ಮೈನಸ್ ಸಿ ಅಂದ್ರೆ 8. ಎಲ್ಲಾನು ಸ್ಕ್ವೇರ್ ರೂಟ್ ಒಳಗಡೆ ಬರಬೇಕು. Okay, root 9 into 9 minus 5 is nothing but 4. Again 9 minus 5 is 4 into 9 minus 8 is 1. ಈಗ ಸ್ಕ್ವೇರ್ ರೂಟ್ ತೆಗಿಬೇಕು. 9 ನ ಸ್ಕ್ವೇರ್ ರೂಟ್ 3 into 4 ನ ಸ್ಕ್ವೇರ್ ರೂಟ್ 2, ಅಗೇನ್ 4 ನ ಸ್ಕ್ವೇರ್ ರೂಟ್ 2 into 1 ನ ಸ್ಕ್ವೇರ್ ರೂಟ್ 1. ಅಂತ ತೆಗಿಲಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. 3 6 6 12 12 12. ಸೊ ಏರಿಯಾ ಈಸ್ 12 ಸೆಂಟಿಮೀಟರ್ ಸ್ಕ್ವೇರ್. 12 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ 1 is correct. ನೆಕ್ಸ್ಟ್ ಕ್ವಶನ್, 8% ರಿಯಾಯಿತಿ ಕೊಟ್ಟ ನಂತರ ಒಂದು ವಸ್ತುವಿನ ಮಾರಿದ ಬೆಲೆಯು 276 ಆದರೆ ಅದರ ಕೊಂಡ ಬೆಲೆ. ನೋಡಿ, ಒಂದ್ ವೇಳೆ ಕಾಸ್ಟ್ ಪ್ರೈಸ್ ಏನಾದ್ರೂ 100 ಇತ್ತು ಅಂತ ಅನ್ಕೊಳ್ರಿ, ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ರೆ? 8 ರೂಪಾಯಿ ಕೊಟ್ರೆ ಆಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂದ್ರೆ 100 ಮೈನಸ್ 8, ದಟ್ ಈಸ್ ನಥಿಂಗ್ ಬಟ್ 92. ಕಾಸ್ಟ್ ಪ್ರೈಸ್ 100 ಇದ್ದಾಗ ಸೆಲ್ಲಿಂಗ್ ಪ್ರೈಸ್ 92. ಇನ್ನು ಸೆಲ್ಲಿಂಗ್ ಪ್ರೈಸ್ 276 ಇದ್ದಾಗ ಕಾಸ್ಟ್ ಪ್ರೈಸ್ ಬೇಕು. ಇದು ನಾನು ರೇಷಿಯೋ ಪ್ರಪೋರ್ಷನ್ ಮೆಥಡ್ ಏನಿದೆಯಲ್ಲ ಆ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಒಂದು ಕಡೆ ಸೆಲ್ಲಿಂಗ್ ಪ್ರೈಸ್ ಬರ್ಕೊಳ್ತೀನಿ, ಇನ್ನೊಂದು ಕಡೆ ಕಾಸ್ಟ್ ಪ್ರೈಸ್ ಬರೀತೀನಿ. ಸೆಲ್ಲಿಂಗ್ ಪ್ರೈಸ್ 92 ಇದ್ದಾಗ ಕಾಸ್ಟ್ ಪ್ರೈಸ್ 100 ಇದೆ. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ 276 ಇದ್ದಾಗ ಕಾಸ್ಟ್ ಪ್ರೈಸ್ ಏನಿರ್ತಿತ್ತು? ಇದು ಯಾವ ಪ್ರಪೋರ್ಷನ್? ಇದು ಡೈರೆಕ್ಟ್ ಪ್ರಪೋರ್ಷನ್. ಯಾಕಂದ್ರೆ ಸೆಲ್ಲಿಂಗ್ ಪ್ರೈಸ್ ಇನ್ಕ್ರೀಸ್ ಆದ್ರೆ ಕಾಸ್ಟ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆದ್ರೆ ಡಿಕ್ರೀಸ್ ಆಗುತ್ತೆ. ಸೊ ಡೈರೆಕ್ಟ್ ಪ್ರಪೋರ್ಷನ್ ಇದ್ದಾಗ ಕ್ವಶನ್ ಮಾರ್ಕ್ ಇರೋಂತ ಕಾಲಮ್ ನ ಯಾವಾಗಲೂ ಆರೋ ಮಾರ್ಕ್ ಮೇಲ್ಗಡೆ ಇರಬೇಕಂತ ಹೇಳಿದೀನಿ. ಇಲ್ಲಿ ಆರೋ ಮಾರ್ಕ್ ಏನ್ ಬರಬೇಕು? ಕೆಳಗಡೆ ಬರಬೇಕು. ಇನ್ವರ್ಸ್ ಪ್ರಪೋರ್ಷನ್ ಆದ್ರೆ ಆರೋ ಮಾರ್ಕ್ ಮೇಲ್ಗಡೆ ಬರಬೇಕು. ಅಥವಾ ಇದನ್ನ ಇನ್ನೊಂದು ರೀತಿ ಕೂಡ ಹಾಕ್ತಾರೆ, 92 100 276 ಕ್ವಶನ್ ಮಾರ್ಕ್ ಇದ್ರೆ ಇದು ಈ ಕಡೆ, ಇದು ಈ ಕಡೆ, ಈ ರೀತಿ ಕೂಡ ಹಾಕ್ತಾರೆ. ಇದು ಡೈರೆಕ್ಟ್ ಪ್ರಪೋರ್ಷನ್ ಇದ್ದಾಗ ಮಾತ್ರ ಈ ರೀತಿ ಹಾಕೋದು ವ್ಯಾಲಿಡ್. ಓಕೆ, ಈಗ ರೈಟ್, ಈಗ ಇಲ್ಲೇನು ಹೆಡ್ ಗಳಿದೆ, ತಲೆಗಳ ಒಂದ್ ಕಡೆ
ಪ್ರಾಡಕ್ಟ್ ಅಲ್ಲಿ ಬರೀರಿ 276 ಇಂಟು 100 ಡಿವೈಡೆಡ್ ಬೈ 92. ಇಲ್ಲಿ 2 ಇದೆ, ಇಲ್ಲಿ 6 ಇದೆ ಅಂತಂದ್ರೆ 92 3 ಒಂದ್ಸರಿ ವೆರಿಫೈ ಮಾಡ್ತೀನಿ. 3 2 6 3 9 27. ಎಸ್, 92 ಒಂದ್ಲೆ 92 ಮೂರ್ಲೆ 3 ಇಂಟು 100 ಅಂತಂದ್ರೆ 300 ರೂಪಾಯಿ. ಸೊ ಕಾಸ್ಟ್ ಪ್ರೈಸ್ ಎಷ್ಟು ಇರಬೇಕು? 300 ರೂಪಾಯಿ ಇರಬೇಕು. ಸೊ ಆಪ್ಷನ್ 2 ಇಸ್ ಕರೆಕ್ಟ್. ತ್ರಿಭುಜ ABC ಯಲ್ಲಿ AB ಈಕ್ವಲ್ ಟು AC, ಇದು ಕೂಡ ಒಂದು ಐಸೋಸೆಲೆಸ್ ಟ್ರಯಾಂಗಲ್. ಅಂಡ್ ಆಂಗಲ್ BAC ಈಕ್ವಲ್ ಟು 80 ಡಿಗ್ರಿ. AB is parallel to CE ಆದರೆ ಆಂಗಲ್ ECD ಯ ಅಳತೆ. ಓಕೆ, ಈಗ ABC ಯಾವ ಆಂಗಲ್ ಬೇಕು? ECD ಈ ಆಂಗಲ್ ಬೇಕು ನಮಗೆ. ಓಕೆ, AB is parallel to CE. AB is parallel to CE ಅಂದ್ರೆ ಈ ಎರಡು ಲೈನ್ ಸೆಗ್ಮೆಂಟ್ ಅಥವಾ ಲೈನ್ಗಳು ಪ್ಯಾರಲ್ ಆಗಿದೆ ಅಂತಂದ್ರೆ BAC ಮತ್ತು ACE ಈ ಎರಡು ಆಂಗಲ್ಗಳು ಆಲ್ಟರ್ನೇಟ್ ಆಂಗಲ್ಸ್ ಆಗ್ತವೆ. ಇದು 80 ಡಿಗ್ರಿ ಇದ್ರೆ ಇದು ಕೂಡ 80 ಡಿಗ್ರಿ ಇರುತ್ತೆ. ಯಾಕಂದ್ರೆ ದೀಸ್ ಟು ಲೈನ್ಸ್ ಆರ್ ಪ್ಯಾರಲಲ್. therefore these two angles will be alternate angles. ಪರ್ಯಾಯ ಕೋನಗಳು ಯಾವಾಗಲೂ ಸಮವಾಗಿರ್ತವೆ ಸಮಾಂತರ ರೇಖೆಗಳನ್ನ ಛೇದಿಸಿದಾಗ. therefore ಇದು ಎಷ್ಟು ಡಿಗ್ರಿ ಬಂತು? ಇದು 80 ಡಿಗ್ರಿ ಬಂತು. ಇದು 80 ಬಂದ್ರೆ ಇದು ಎಷ್ಟಾಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ಸದ್ಯಕ್ಕೆ. ಓಕೆ, ಇನ್ನೊಂದು ಡಾಟಾ ಕೊಟ್ಟಿದ್ದಾರೆ AB ಈಕ್ವಲ್ ಟು AC ಅಂತೇಳಿ. ಅಂದ್ರೆ AB ಮತ್ತು AC ಎರಡು ಬಾಹುಗಳು ಸಮನಾಗಿದೆ. 2 sides of this triangle are ಈಕ್ವಲ್ ಅಂತಂದ್ರೆ ಅದರ ಆಪೋಸಿಟ್ ಆಂಗಲ್ ಗಳು ಈಕ್ವಲ್ ಆಗಿರ್ತವೆ. ದಿಸ್ ಆಂಗಲ್ ವಿಲ್ ಬಿ ಈಕ್ವಲ್ ಟು ದಿಸ್ ಆಂಗಲ್. ಎಷ್ಟಂತ ಗೊತ್ತಿಲ್ಲ, ಲೆಟ್ ಅಸ್ ಇಮ್ಯಾಜಿನ್ ದಟ್ ಇಸ್ X. ಎರಡು ಈಕ್ವಲ್ ಆಗಿರುತ್ತವೆ, X ಅಂತ. ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಬರಬೇಕು. therefore X plus X plus 80 ಈಕ್ವಲ್ ಟು ಎಷ್ಟು ಬರಬೇಕು? 180. therefore X plus 80 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿನ ನಾನು ಜಸ್ಟ್ ಇಗ್ನೋರ್ ಮಾಡಿದ್ದೆ. X plus X ಎಷ್ಟಾಯ್ತು? 2X ಆಯ್ತು. 80 ಈ ಕಡೆ ಬಂದ್ರೆ -80. ಸೊ 180 ಮೈನಸ್ 80. 2X ಈಕ್ವಲ್ ಟು 180 80 ಹೋದ್ರೆ 100 ಡಿವೈಡ್ ಮಾಡಿದ್ರೆ 50 ಬಂತು. therefore X ಈಕ್ವಲ್ ಟು 50 ಡಿಗ್ರಿ. ಅಂದ್ರೆ ಆಂಗಲ್ B 50 ಡಿಗ್ರಿ ಇರುತ್ತೆ. ಈ ಆಂಗಲ್ C ಇಲ್ಲಿ ಏನಿದೆಯಲ್ಲ ಇಷ್ಟು ಪಾರ್ಟ್ ಇದು ಕೂಡ 50 ಡಿಗ್ರಿ ಇರುತ್ತೆ. BD ಅನ್ನೋದು ಒಂದು ಸ್ಟ್ರೈಟ್ ಲೈನ್ ಮತ್ತು ಅದರಲ್ಲಿ ಈ ಪಾರ್ಟ್ 50 ಡಿಗ್ರಿ ಇದೆ, ಈ ಪಾರ್ಟ್ 80 ಡಿಗ್ರಿ ಇದೆ. ಟೋಟಲ್ ಆಂಗಲ್ ಎಷ್ಟಿರಬೇಕಂದ್ರೆ 180 ಡಿಗ್ರಿ ಇರಬೇಕು. ಅಥವಾ ಎಸ್ ಅಫ್ಕೋರ್ಸ್ ಅದೇನೆ 3 ಕೋನಗಳನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಈ ಕೋನ ಎಷ್ಟು ಅಂತ ಗೊತ್ತಿಲ್ಲಲ್ಲ, ಇದನ್ನ ಸಪೋಸ್ Y ಅಂತ ಅನ್ಕೊಳ್ರಿ. ಇಲ್ಲಿ X ಅನ್ಕೊಂಡಿದ್ದೀನಲ್ಲ, ಹಾಗಾಗಿ ಇಲ್ಲಿ Y ಅನ್ಕೊಳ್ತೀನಿ. 50 ಪ್ಲಸ್ 80 ಪ್ಲಸ್ Y ಈಕ್ವಲ್ ಟು 3 ಕೋನಗಳನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಯಾಕಂದ್ರೆ BD ಇಸ್ ಅ ಸ್ಟ್ರೈಟ್ ಲೈನ್. ಅದ್ರ ಮೇಲೆ ಫಾರ್ಮ್ ಆಗಿರೋಂಥ ಆಂಗಲ್ಸ್ ಆಗಿರೋದ್ರಿಂದ ಆ ಆಂಗಲ್ ಗಳನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಓಕೆ, Y ಈಕ್ವಲ್ ಟು 180 ಮೈನಸ್ ಇವೆರಡನ್ನ ಆಡ್ ಮಾಡಿದ್ರೆ 8 ನ ಕನ್ನಡ 130 ಡಿಗ್ರಿ ಬರುತ್ತೆ. ಇದು ಈ ಕಡೆ ಬಂದ್ರೆ -130 ಡಿಗ್ರಿ ಆಯ್ತು. therefore Y ಈಕ್ವಲ್ ಟು 180 ಮೈನಸ್ 130 ಈಸ್ ನಥಿಂಗ್ ಬಟ್ 50 ಡಿಗ್ರಿ. therefore 50 ಡಿಗ್ರಿ ಅನ್ನೋದು ಕರೆಕ್ಟ್. ಸೊ ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 585 ವಿದ್ಯಾರ್ಥಿಗಳಿರುವ ಒಂದು ಶಾಲೆಯಲ್ಲಿ 26 ಶಿಕ್ಷಕರಿದ್ದಾರೆ. ಸ್ಟೂಡೆಂಟ್ಸ್ ಕೌಂಟ್ ಎಷ್ಟಿದೆ? 585. ಟೀಚರ್ ಕೌಂಟ್ 226 ಇದೆ. ಆ ಶಾಲೆಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ. ಅಂದ್ರೆ ಮೊದಲು ಟೀಚರ್ಸ್ ಬರ್ಕೋಬೇಕು, ಆಮೇಲೆ ಸ್ಟೂಡೆಂಟ್ಸ್ 585. ಮೇ ಬಿ ಇಂದ ಹೋಗುತ್ತದೆ. 13 26, 13 3 39, 13 52 ಅಂದ್ರೆ 6 ಉಳಿತು 65, 13 5 65. ಸೊ 2/45 ಅಥವಾ 2:45. ಸೊ ಆಪ್ಷನ್ 3 ಇಸ್ ಕರೆಕ್ಟ್. 1.03 ಸ್ಕ್ವೇರ್ ಮೈನಸ್ 0.97 ಸ್ಕ್ವೇರ್ ಇದರ ಬೆಲೆಯು. ಅಬ್ಸರ್ವ್ ಮಾಡಿದ್ರೆ ಇದು A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಫಾರ್ಮಲ್ ಇದೆ. A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಇಸ್ ನಥಿಂಗ್ ಬಟ್ A ಪ್ಲಸ್ B ಇಂಟು A ಮೈನಸ್ B. A plus B into A minus B, where A is nothing but 1.03 and B is nothing but 0.97. Okay, A plus B into A minus B.
ಎರಡನ್ನ ಆಡ್ ಮಾಡಿದ್ರೆ ಫಸ್ಟ್ 1.03 0.97 7 3 10 9 1 10 ಸೊ 1 1 2 2.00 ನಥಿಂಗ್ ಬಟ್ 2. ಸೊ ಇದನ್ನ ಆಡ್ ಮಾಡಿದ್ರೆ 2 ಅಂತ ಬಂತು ಇಂಟು ಇದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ 1.03 0.97 ಸೊ 3 ಹೋಗಲ್ಲ, ಇದು 0 ಮಾಡ್ಕೊಂಡು ಇದು 10 ಮಾಡ್ಕೊಳ್ರಿ, ಇದು 9 ಮಾಡ್ಕೊಂಡು 13 ಮಾಡ್ಕೊಂಡ್ರೆ 13ರಲ್ಲಿ 7 ಹೋದ್ರೆ 6 0 0 ಯಾಕಂದ್ರೆ 9 0.06 0.06. ಈಗ ಮಲ್ಟಿಪ್ಲೈ ಮಾಡಿ 2 6 12. ಸೊ ಆನ್ಸರ್ ಎಷ್ಟು ಬರುತ್ತೆ 0.12 ಅಂತ ಬರುತ್ತೆ. ಮಲ್ಟಿಪ್ಲಿಕೇಶನ್ ಗೊತ್ತಿರ್ಬೋದಲ್ಲ ನಿಮಗೆ, ಈ ರೀತಿ ಮಾಡ್ತೀವಿ 12 ಅಂತ. ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ 2 ಡಿಜಿಟ್ಸ್ ಇರೋದ್ರಿಂದ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಕೊಡ್ತೀವಿ. 0.12 ಆಪ್ಷನ್ 1 ಇಸ್ ಕರೆಕ್ಟ್. ಕರ್ಣವು 12√2 ಸೆಂಟಿಮೀಟರ್ ಆಗಿರುವ ಒಂದು ವರ್ಗದ ವಿಸ್ತೀರ್ಣ ಬೇಕು. ಇದು ಒಂದು ವರ್ಗ ಅಂತ ಅನ್ಕೊಳ್ರಿ. ಎಕ್ಸ್ 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 ಆಗಿರುತ್ತೆ. ವರ್ಗ ಅಂತಂದ್ರೆ ಸ್ಕ್ವೇರ್. ಲೆಂತ್ ಆಫ್ ಅ ಡಯಾಗ್ನಲ್ ಈಸ್ 12√2 ಸೆಂಟಿಮೀಟರ್. ದೆನ್ ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ದ ಸ್ಕ್ವೇರ್. ಏನ್ ಕೊಟ್ಟಿದ್ದಾರೆ? ಡಯಾಗ್ನಲ್ ನ ಲೆಂತ್ ಕೊಟ್ಟಿದ್ದಾರೆ. ಒಂದು ನಿಮಿಷ. ಡಯಾಗ್ನಲ್ ಇಲ್ಲಿಂದ ಈ ರೀತಿ ಹೋಗಿರುತ್ತೆ. ಓಕೆ, ಇದು 12√2 ಸೆಂಟಿಮೀಟರ್ ಇದೆ. ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಇದು ಎ ಬಿ ಸಿ ಅಂತ ಅನ್ಕೊಂಡ್ರೆ ಎ ಬಿ ಸಿ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್. ಎ ಬಿ ಸಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದ್ರೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಬೇಕು. ಸೊ 12√2 ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಹೈಪೋಟೆನಸ್ ಈಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. 12 ನ ಸ್ಕ್ವೇರ್ ಮಾಡಿದ್ರೆ 144 ಇಂಟು ರೂಟ್ ನ ಸ್ಕ್ವೇರ್ ಮಾಡಿದ್ರೆ 2 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ 2x ಸ್ಕ್ವೇರ್. 2 ಕ್ಯಾನ್ಸಲ್ ಮಾಡಿಬಿಡಿ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 144 ಆದ್ರೆ ಎಕ್ಸ್ ಈಕ್ವಲ್ ಟು 12. ಓಕೆ, ಎಕ್ಸ್ ಈಕ್ವಲ್ ಟು 12, ಇದು ಕೂಡ 12. ಸೊ ಏರಿಯಾ ಬೇಕು ನಮಗೆ, ವಿಸ್ತೀರ್ಣ ಬೇಕು. ಸ್ಕ್ವೇರ್ ಅದರ ವಿಸ್ತೀರ್ಣ ಸೂತ್ರ ಏನಿದೆ? ಬಾಹು ಇಂಟು ಬಾಹು ಅಥವಾ ಸೈಡ್ ಇಂಟು ಸೈಡ್ ಅಥವಾ ಸೈಡ್ ಸ್ಕ್ವೇರ್. ದೇರ್ಫೋರ್ 12 into 12 that is nothing but 144 centimeter square. Therefore option 2 is correct. Okay, remaining part will be done in the next video.